ವಿಶ್ವದ ಈ ಶುಭ ದಿನಗಳಲ್ಲಿ ಪಾವನ ಸಂಗಮ ಕ್ಷಣಗಳಲ್ಲಿ ವಿಶ್ವದ ಈ ಶುಭ ದಿನಗಳಲ್ಲಿ ಪಾವನ ಸಂಗಮ ಕ್ಷಣಗಳಲ್ಲಿ ಅವತರಿಸಿ ಹೇ ಶಿವ ತಂದೆಯೇ ಅವತರಿಸಿ ಹೇ ಶಿವ ತಂದೆಯೇ ಸ್ವಾಗತ ನಿಮಗೆ ಸ್ವಾಗತ ಸ್ವಾಗತ ಶುಭ ಸ್ವಾಗತ ವಿಶ್ವದ ಈ ಶುಭ ದಿನಗಳಲ್ಲಿ ಪಾವನ ಸಂಗಮ ಕ್ಷಣಗಳಲ್ಲಿ ಅವತರಿಸಿ ಹೇ ಶಿವ ತಂದೆಯೇ ಸ್ವಾಗತ ನಿಮಗೆ ಸ್ವಾಗತ ಸ್ವಾಗತ ಶುಭ ಸ್ವಾಗತ ಪ್ರೇಮ ಸಾಗರ ಚೈತನ್ಯ ಜ್ಯೋತಿರ್ಬಿಂದು ಸ್ವರೂಪ ಜ್ಞಾನ ಆನಂದ ಪ್ರೇಮ ಸಾಗರ ಚೈತನ್ಯ ಜ್ಯೋತಿರ್ಬಿಂದು ಸ್ವರೂಪ ಶ್ರೇಷ್ಠ ಕರ್ಮಗಳ ಭಾಗ್ಯ ವಿಧಾತ ಶ್ರೇಷ್ಠ ಕರ್ಮಗಳ ಭಾಗ್ಯ ವಿಧಾತ ಸ್ವಾಗತ ನಿಮಗೆ ಸ್ವಾಗತ ಸ್ವಾಗತ ಶುಭ ಸ್ವಾಗತ ವಿಶ್ವದ ಈ ಶುಭ ದಿನಗಳಲ್ಲಿ ಪಾವನ ಸಂಗಮ ಕ್ಷಣಗಳಲ್ಲಿ ವಿಶ್ವದ ಈ ಶುಭ ದಿನಗಳಲ್ಲಿ ಪಾವನ ಸಂಗಮ ಕ್ಷಣಗಳಲ್ಲಿ ಅವತರಿಸಿ ಹೇ ಶಿವ ತಂದೆಯೇ ಸ್ವಾಗತ ನಿಮಗೆ ಸ್ವಾಗತ ಸ್ವಾಗತ ಶುಭ ಸ್ವಾಗತ ಪುನಃ ಪತಿತವಾಗಲು ತಾಮಸ ಗುಣದಿ ವಿಕಾರಿಯಾಗಲು ಸೃಷ್ಟಿಯು ಪುನಃ ಪತಿತವಾಗಲು ತಾಮಸ ಗುಣದಿ ವಿಕಾರಿಯಾಗಲು ಶಿವನೇ ಬಂದಿಹೆ ರಕ್ಷಿಸಲು ಶಿವನೇ ಬಂದಿಹೆ ರಕ್ಷಿಸಲು ಸ್ವಾಗತ ನಿಮಗೆ ಸ್ವಾಗತ ಸ್ವಾಗತ ಶುಭ ಸ್ವಾಗತ ವಿಶ್ವದ ಈ ಶುಭ ದಿನಗಳಲ್ಲಿ ಪಾವನ ಸಂಗಮ ಕ್ಷಣಗಳಲ್ಲಿ ವಿಶ್ವದ ಈ ಶುಭ ದಿನಗಳಲ್ಲಿ ಪಾವನ ಸಂಗಮ ಕ್ಷಣಗಳಲ್ಲಿ ಅವತರಿಸಿ ಹೇ ಶಿವ ತಂದೆಯೇ ಸ್ವಾಗತ ನಿಮಗೆ ಸ್ವಾಗತ ಸ್ವಾಗತ ಶುಭ ಸ್ವಾಗತ ಸುಖಕ್ಕೆ ಇದುವೇ ತಂತ್ರ ನುಡಿಸುತ್ತಿಹೇ ನೀ ಮನ್ಮನಾಭವ ಮಂತ್ರ ಶಾಂತಿ ಸುಖಕ್ಕೆ ಇದುವೇ ತಂತ್ರ ಗೀತಾ ಜ್ಞಾನವೇ ನವ ಸೃಷ್ಟಿಗೆ ಯಂತ್ರ ಶಿವಗೀತ ಜ್ಞಾನ ನವ ಸೃಷ್ಟಿಗೆ ಯಂತ್ರ ಸ್ವಾಗತ ನಿಮಗೆ ಸ್ವಾಗತ ಸ್ವಾಗತ ಶುಭ ಸ್ವಾಗತ ವಿಶ್ವದ ಈ ಶುಭ ದಿನಗಳಲ್ಲಿ ಪಾವನ ಸಂಗಮ ಕ್ಷಣಗಳಲ್ಲಿ ವಿಶ್ವದ ಈ ಶುಭ ದಿನಗಳಲ್ಲಿ ಪಾವನ ಸಂಗಮ ಕ್ಷಣಗಳಲ್ಲಿ ಅವತರಿಸಿ ಹೇ ಶಿವ ತಂದೆಯೇ ಅವತರಿಸಿ ಹೇ ಶಿವ ತಂದೆಯೇ ಸ್ವಾಗತ ನಿಮಗೆ ಸ್ವಾಗತ ಸ್ವಾಗತ ಶುಭ ಸ್ವಾಗತ ಸ್ವಾಗತ ನಿಮಗೆ ಸ್ವಾಗತ
ಸ್ವಾಗತ ಶುಭ ಸ್ವಾಗತ. ಓಂ ಶಾಂತಿ. ಇಂದಿನ ದಿನಾಂಕ 24/2/2026. ಪ್ರಾರ್ಥ ಮುರುಳಿ ಬಾಪ್ತಾದ ಮಧುಬನ. ಮಧುರ ಮಕ್ಕಳೇ, ನೀವು ತಮ್ಮ ಜೀವನ ಸೂತ್ರಧಾರವನ್ನು ಒಬ್ಬ ತಂದೆಯೊಂದಿಗೆ ಬಂಧಿಸಿದ್ದೀರಿ. ನಿಮ್ಮ ಸಂಬಂಧವು ಒಬ್ಬ ತಂದೆಯೊಂದಿಗೆ ಇದೆ. ಒಬ್ಬರೊಂದಿಗೆ ಸಂಬಂಧವನ್ನು ನಿಭಾಯಿಸಬೇಕಾಗಿದೆ. ಪ್ರಶ್ನೆ: ಸಂಗಮ ಯುಗದಲ್ಲಿ ಆತ್ಮವು ತನ್ನ ಬುದ್ಧಿಯ ದಾರವನ್ನು ಪರಮಾತ್ಮನ ಜೊತೆ ಜೋಡಿಸುತ್ತದೆ. ಅದರ ಪದ್ಧತಿಯು ಅಜ್ಞಾನದಲ್ಲಿ ಯಾವ ರೀತಿಯಿಂದ ನಡೆದು ಬರುತ್ತಿದೆ? ಉತ್ತರ: ವಿವಾಹದ ಸಮಯದಲ್ಲಿ ಸ್ತ್ರೀಯ ಸೆರಗನ್ನು ಪತಿಯ ಶಲ್ಯದ ಜೊತೆ ಗಂಟು ಹಾಕುತ್ತಾರೆ. ಜೀವನ ಪೂರ್ತಿ ಅವರ ಜೊತೆಗಾರ್ತಿಯಾಗಿಯೇ ಇರಬೇಕೆಂದು ಸ್ತ್ರೀ ತಿಳಿದುಕೊಳ್ಳುತ್ತಾಳೆ. ನೀವಂತೂ ಈಗ ತನ್ನ ಸೆರಗು ಅರ್ಥಾತ್ ದಾರವನ್ನು ತಂದೆಯ ಜೊತೆ ಜೋಡಿಸಿದ್ದೀರಿ. ನಿಮಗೆ ತಿಳಿದಿದೆ, ಅರ್ಧಕಲ್ಪಕ್ಕಾಗಿ ನಮ್ಮ ಪಾಲನೆಯು ತಂದೆಯ ಮೂಲಕವೇ ಆಗುವುದು. ಗೀತೆ: ಜೀವನದ ಬಂಧನವನ್ನು ನಿಮ್ಮೊಂದಿಗೆ ಬಂಧಿಸಿರುವೆನು. ಓಂ ಶಾಂತಿ. ನೋಡಿ, ಗೀತೆಯಲ್ಲಿ ಹೇಳುತ್ತಾರೆ, ಜೀವನ ಬಂಧನವನ್ನು ನಿಮ್ಮೊಂದಿಗೆ ಬಂಧಿಸಿರುವೆನು ಎಂದು. ಹೇಗೆ? ಯಾವುದೇ ಕನ್ಯೆಯು ತನ್ನ ಜೀವನದ ದಾರವನ್ನು ಪತಿಯ ಜೊತೆ ಬಂಧಿಸುತ್ತಾಳೆ. ಜೀವನ ಪರ್ಯಂತ ಅವರ ಜೊತೆಗಾರನಾಗಿಯೇ ಇರಬೇಕು. ಅವರೇ ಪಾಲನೆ ಮಾಡಬೇಕೆಂದು ತಿಳಿಯುತ್ತಾಳೆ. ಕನ್ಯೆಯು ಅವರ ಪಾಲನೆ ಮಾಡಬೇಕೆಂದಲ್ಲ, ಜೀವನ ಪರ್ಯಂತ ಅವರೇ ಪಾಲನೆ ಮಾಡಬೇಕಾಗಿದೆ. ನೀವು ಮಕ್ಕಳು ಸಹ ಜೀವನ ಬಂಧನವನ್ನು ಬಂಧಿಸಿದ್ದೀರಿ. ಬೇಹದ್ದಿನ ತಂದೆಯೆಂದಾದರೂ ಹೇಳಿ, ಶಿಕ್ಷಕ ಅಥವಾ ಗುರುವೆಂದಾದರೂ ಹೇಳಿ, ಈ ಆತ್ಮಗಳ ಜೀವನದ ಹಗ್ಗವು ಪರಮಾತ್ಮನ ಜೊತೆ ಬಂಧಿಸಬೇಕಾಗಿದೆ. ಅದು ಹದ್ದಿನ ಸ್ಥೂಲ ಮಾತು, ಇದು ಸೂಕ್ಷ್ಮ ಮಾತಾಗಿದೆ. ಕನ್ಯೆಯ ಜೀವನದ ಬಂಧನವನ್ನು ಪತಿಯ ಜೊತೆ ಬಂಧಿಸಲಾಗುತ್ತದೆ. ಕನ್ಯೆಯು ಅವರ ಮನೆಗೆ ಹೋಗುತ್ತಾಳೆ. ನೋಡಿ, ಪ್ರತಿಯೊಂದು ಮಾತನ್ನು ತಿಳಿದುಕೊಳ್ಳುವ ಬುದ್ಧಿ ಇರಬೇಕು. ಕಲಿಯುಗದಲ್ಲಿ ಎಲ್ಲರೂ ಆಸುರಿ ಮತದವರಿದ್ದಾರೆ. ನಿಮಗೆ ತಿಳಿದಿದೆ, ನಾವು ಜೀವನದ ಬಂಧನವನ್ನು ಒಬ್ಬರೊಂದಿಗೆ ಬಂಧಿಸಿದ್ದೇವೆ. ಎಲ್ಲ ಸಂಬಂಧವು ಒಬ್ಬರೊಂದಿಗೆ ಇದೆ. ಒಬ್ಬರೊಂದಿಗೆ ಸಂಬಂಧವನ್ನು ನಿಭಾಯಿಸಬೇಕಾಗಿದೆ. ಏಕೆಂದರೆ ಅವರಿಂದ ನಮಗೆ ಬಹಳ ಒಳ್ಳೆಯ ಸುಖ ಸಿಗುತ್ತದೆ. ಅವರು ನಮ್ಮನ್ನು ಸ್ವರ್ಗದ ಮಾಲೀಕರನ್ನಾಗಿ ಮಾಡುತ್ತಾರೆ. ಅಂದ ಮೇಲೆ ಅಂತಹ ತಂದೆಯ ಮತದಂತೆ ನಡೆಯಬೇಕು. ಇದು ಆತ್ಮಿಕ ಬಂಧನವಾಗಿದೆ. ಆತ್ಮವೇ ಶ್ರೀಮತವನ್ನು ತೆಗೆದುಕೊಳ್ಳುತ್ತದೆ. ಆಸುರಿ ಮತವನ್ನು ತೆಗೆದುಕೊಂಡಿದ್ದರಿಂದ ಕೆಳಗಿಳಿದಿದ್ದೀರಿ. ಈಗ ಆತ್ಮಿಕ ತಂದೆಯ ಶ್ರೀಮತದಂತೆ ನಡೆಯಬೇಕು. ಮಕ್ಕಳು ತಿಳಿದುಕೊಂಡಿದ್ದೀರಿ, ನಾವು ನಮ್ಮ ಆತ್ಮದ ಬಂಧನವನ್ನು ಪರಮಾತ್ಮನೊಂದಿಗೆ ಬಂಧಿಸುತ್ತೇವೆ. ಆದ್ದರಿಂದ ನಮಗೆ ಅವರಿಂದ 21 ಜನ್ಮಗಳು ಸುಖದ ಆಸ್ತಿಯೂ ಸಿಗುತ್ತದೆ. ಆ ಅಲ್ಪಕಾಲದ ಜೀವನ ಬಂಧನದಿಂದ ಕೆಳಗಿಳಿಯುತ್ತಾ ಬಂದಿದ್ದೀರಿ. ಇದು 21 ಜನ್ಮಗಳಿಗಾಗಿ ಗ್ಯಾರಂಟಿ ಇದೆ. ನಿಮ್ಮ ಸಂಪಾದನೆ ಎಷ್ಟು ಬಲಶಾಲಿಯಾಗಿದೆ. ಇದರಲ್ಲಿ ಹುಡುಗಾಟಿಕೆ ಮಾಡಬಾರದು. ಮಾಯೆಯು ಬಹಳ ತಪ್ಪುಗಳನ್ನು ಮಾಡಿಸುತ್ತದೆ. ಈ ಲಕ್ಷ್ಮೀನಾರಾಯಣರು ಖಂಡಿತವಾಗಿಯೂ ಯಾರೊಂದಿಗೋ ಜೀವನ ಬಂಧನವನ್ನು ಜೋಡಿಸಿದ್ದರು. ಅದರಿಂದ 21 ಜನ್ಮಗಳ ಆಸ್ತಿಯು ಸಿಕ್ಕಿತು. ಪರಮಾತ್ಮನೊಂದಿಗೆ ನೀವಾತ್ಮರ ಜೀವನದ ಬಂಧನವನ್ನು ಕಲ್ಪ ಬಂಧಿಸಲಾಗುತ್ತದೆ. ಇದಕ್ಕೆ ಲೆಕ್ಕವೇ ಇಲ್ಲ. ಬುದ್ಧಿಯಲ್ಲಿ ಕುಳಿತುಕೊಳ್ಳುತ್ತದೆ. ನಾವು ಶಿವ ತಂದೆಯ ಮಕ್ಕಳಾಗಿದ್ದೇವೆ. ಅವರೊಂದಿಗೆ ಜೀವನ ಬಂಧನವು ಬಂಧಿಸಲ್ಪಟ್ಟಿದೆ. ಪ್ರತಿಯೊಂದು ಮಾತನ್ನು ತಂದೆಯೂ ತಿಳಿಸುತ್ತಾರೆ. ನೀವು ತಿಳಿದುಕೊಂಡಿದ್ದೀರಿ, ಕಲ್ಪವೂ ನಮ್ಮ ಸಂಬಂಧವು ತಂದೆಯೊಂದಿಗಿತ್ತು. ಈಗ ಶಿವ ಜಯಂತಿಯನ್ನು ಆಚರಿಸುತ್ತಾರೆ. ಆದರೆ ಯಾರದನ್ನು ಆಚರಿಸುತ್ತೇವೆ ಎಂಬುದು ಗೊತ್ತಿಲ್ಲ. ಶಿವ ತಂದೆ ಯಾರು ಪತಿತ ಪಾವನನಾಗಿದ್ದಾರೆ, ಅವರು ಖಂಡಿತ ಸಂಗಮ ಯುಗದಲ್ಲಿಯೇ ಬರುವರು. ಇದನ್ನು ನೀವು ತಿಳಿದುಕೊಂಡಿದ್ದೀರಿ. ಪ್ರಪಂಚದವರಿಗೆ ಗೊತ್ತಿಲ್ಲ. ಆದ್ದರಿಂದ ಕೋಟಿಯಲ್ಲಿ ಕೆಲವರು ಎಂದು
ಗಾಯನವಿದೆ. ಆದಿ ಸನಾತನ ದೇವಿ ದೇವತಾ ಧರ್ಮವು ಪ್ರಾಯಲೋಪವಾಗಿ ಬಿಟ್ಟಿದೆ. ಮತ್ತೆಲ್ಲ ಶಾಸ್ತ್ರ, ಕತೆ ಮೊದಲಾದವುಗಳಿವೆ. ಈ ಮೂಲ ಧರ್ಮವೇ ಇಲ್ಲ ಅಂದ ಮೇಲೆ ಹೇಗೆ ತಿಳಿದುಕೊಳ್ಳುವುದೋ? ಈಗ ನೀವು ಜೀವನ ಬಂಧನವನ್ನು ಬಂಧಿಸುತ್ತಿದ್ದೀರಿ. ಪರಮಾತ್ಮನ ಜೊತೆ ಆತ್ಮಗಳ ಅನುಬಂಧವೇ ಏರ್ಪಟ್ಟಿದೆ. ಇದರಲ್ಲಿ ಶರೀರದ ಯಾವುದೇ ಮಾತಿಲ್ಲ. ಬಲೆ ಮನೆಯಲ್ಲಿಯೇ ಕುಳಿತಿರಿ, ಕೇವಲ ಬುದ್ಧಿಯಿಂದ ನೆನಪು ಮಾಡಬೇಕಾಗಿದೆ. ನೀವಾತ್ಮರ ಜೀವನ ಬಂಧನವು ಬಂಧಿಸಲ್ಪಟ್ಟಿದೆ. ಹೇಗೆ ಸೆರಗನ್ನು ಬಂಧಿಸುತ್ತಾರಲ್ಲವೇ, ಅದು ಸ್ಥೂಲ ಮಾತಾಗಿದೆ. ಇದು ಪರಮಾತ್ಮನ ಜೊತೆ ಆತ್ಮಗಳ ಬುದ್ಧಿಯೋಗವಾಗಿದೆ. ಭಾರತದಲ್ಲಿ ಶಿವ ಜಯಂತಿಯನ್ನಾಚರಿಸುತ್ತಾರೆ. ಆದರೆ ಅವರು ಯಾವಾಗ ಬಂದಿದ್ದರು ಎಂಬುದು ಯಾರಿಗೂ ಗೊತ್ತಿಲ್ಲ. ಕೃಷ್ಣ ಜಯಂತಿ ಯಾವಾಗ, ರಾಮನ ಜಯಂತಿಯು ಯಾವಾಗ ಆಗುತ್ತದೆ ಎಂಬುದನ್ನು ತಿಳಿದುಕೊಂಡಿಲ್ಲ. ನೀವು ಮಕ್ಕಳು ತ್ರಿಮೂರ್ತಿ ಶಿವಜಯಂತಿ ಶಬ್ದವನ್ನು ಬರೆಯುತ್ತೀರಿ. ಆದರೆ ಈ ಸಮಯದಲ್ಲಿ ಮೂವರು ಮೂರ್ತಿಗಳಂತೂ ಇಲ್ಲ. ಶಿವತಂದೆಯು ಬ್ರಹ್ಮರವರ ಮೂಲಕ ಸೃಷ್ಟಿಯನ್ನು ರಚಿಸುತ್ತಾರೆಂದು ನೀವು ಹೇಳುತ್ತೀರಿ. ಅಂದ ಮೇಲೆ ಬ್ರಹ್ಮನು ಖಂಡಿತವಾಗಿಯೂ ಸಾಕಾರದಲ್ಲಿ ಬೇಕಲ್ಲವೇ? ಬಾಕಿ ವಿಷ್ಣು ಮತ್ತು ಶಂಕರನು ಈ ಸಮಯದಲ್ಲಿ ಎಲ್ಲಿದ್ದಾರೆ? ಯಾರನ್ನೋ ನೀವು ತ್ರಿಮೂರ್ತಿ ಎಂದು ಹೇಳುತ್ತೀರಿ. ಇವು ಬಹಳ ತಿಳಿದುಕೊಳ್ಳುವ ಮಾತುಗಳಾಗಿವೆ. ತ್ರಿಮೂರ್ತಿಯ ಅರ್ಥವೇ ಆಗಿದೆ ಬ್ರಹ್ಮ, ವಿಷ್ಣು, ಶಂಕರ. ಬ್ರಹ್ಮನ ಮೂಲಕ ಸ್ಥಾಪನೆಯಂತೂ ಈ ಸಮಯದಲ್ಲಿ ಆಗುತ್ತದೆ. ವಿಷ್ಣುವಿನ ಮೂಲಕ ಸತ್ಯಯುಗದಲ್ಲಿ ಪಾಲನೆಯಾಗುವುದು. ವಿನಾಶದ ಕಾರ್ಯವಂತೂ ಅಂತಿಮದಲ್ಲಿ ಆಗುವುದು. ಭಾರತದ ಈ ಆದಿ ಸನಾತನ ದೇವಿ ದೇವತಾ ಧರ್ಮವು ಒಂದೇ ಆಗಿದೆ. ಆ ಧರ್ಮ ಪಿತರೆಲ್ಲರೂ ಅವರವರ ಧರ್ಮ ಸ್ಥಾಪನೆ ಮಾಡಲು ಬರುತ್ತಾರೆ. ಇವರು ಧರ್ಮ ಸ್ಥಾಪನೆ ಮಾಡಿದರು ಮತ್ತು ಅವರ ಸಂವತ್ಸರವೂ ಇದಾಗಿದೆ. ಇಂತಹ ಸಮಯದಲ್ಲಿ ಇಂತಹ ಧರ್ಮವನ್ನು ಸ್ಥಾಪನೆ ಮಾಡಿದರೆಂದು ಪ್ರತಿಯೊಬ್ಬರೂ ತಿಳಿದುಕೊಂಡಿದ್ದಾರೆ. ಆದರೆ ಭಾರತದ ಬಗ್ಗೆ ಯಾರೂ ತಿಳಿದುಕೊಂಡಿಲ್ಲ. ಗೀತಾ ಜಯಂತಿ, ಶಿವ ಜಯಂತಿಯು ಯಾವಾಗ ಆಯಿತೆಂದು ಯಾರಿಗೂ ಗೊತ್ತಿಲ್ಲ. ಕೃಷ್ಣ ಮತ್ತು ರಾಧೆಯ ಆಯಸ್ಸಿನಲ್ಲಿ 2-3 ವರ್ಷಗಳ ಅಂತರವಿರಬಹುದು. ಮೊದಲು ಕೃಷ್ಣನು ಜನ್ಮ ಪಡೆದುಕೊಂಡಿರುವನು. ಸತ್ಯಯುಗದಲ್ಲಿ ಯಾವುದೋ ಜನ್ಮದಲ್ಲಿ ಕೃಷ್ಣನ ಜನ್ಮವಾಗಿರಬೇಕು. ಆದರೆ ಸತ್ಯಯುಗವು ಯಾವಾಗ ಇತ್ತು ಎಂಬುದನ್ನು ಯಾರೂ ತಿಳಿದುಕೊಂಡಿಲ್ಲ. ನಿಮಗೂ ಸಹ ತಿಳಿದುಕೊಳ್ಳುವುದರಲ್ಲಿ ಬಹಳ ವರ್ಷಗಳು ಹಿಡಿಸಿವೆ. 2 ದಿನಗಳಲ್ಲಿ ಎಷ್ಟೆಂದು ತಿಳಿದುಕೊಳ್ಳುತ್ತಾರೆ. ತಂದೆಯಂತೂ ಬಹಳ ಸಹಜವಾಗಿ ತಿಳಿಸುತ್ತಾರೆ. ಅವರು ಬೇಹದ್ದಿನ ತಂದೆಯಾಗಿದ್ದಾರೆ. ಅವಶ್ಯವಾಗಿ ಅವರಿಂದ ಎಲ್ಲರಿಗೆ ಆಸ್ತಿ ಸಿಗಬೇಕಲ್ಲವೇ? ಓ ಗಾಡ್ ಫಾದರ್ ಎಂದು ಹೇಳಿ ನೆನಪು ಮಾಡುತ್ತಾರೆ. ಲಕ್ಷ್ಮೀನಾರಾಯಣರ ಮಂದಿರವಿದೆ. ಇವರು ಸ್ವರ್ಗದಲ್ಲಿ ರಾಜ್ಯ ಮಾಡುತ್ತಿದ್ದರು. ಆದರೆ ಅವರಿಗೆ ಈ ಆಸ್ತಿಯನ್ನು ಯಾರು ಕೊಟ್ಟರು? ಅವಶ್ಯವಾಗಿ ಸ್ವರ್ಗದ ರಚಯಿತನೇ ಕೊಟ್ಟಿರುವರು. ಆದರೆ ಯಾವಾಗ, ಹೇಗೆ ಕೊಟ್ಟರು ಎಂಬುದನ್ನು ಯಾರೂ ಅರಿತುಕೊಂಡಿಲ್ಲ. ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ. ಸತ್ಯಯುಗವಿದ್ದಾಗ ಮತ್ಯಾವುದೇ ಧರ್ಮವಿರಲಿಲ್ಲ. ಸತ್ಯಯುಗದಲ್ಲಿ ನಾವು ಪವಿತ್ರರಾಗಿದ್ದೆವು. ಕಲಿಯುಗದಲ್ಲಿ ಪತಿತರಾಗಿದ್ದೇವೆ. ಅಂದ ಮೇಲೆ ಸಂಗಮದಲ್ಲಿ ಜ್ಞಾನವನ್ನು ಕೊಟ್ಟಿರಬೇಕು. ಸತ್ಯಯುಗದಲ್ಲ. ಅಲ್ಲಂತೂ ಪ್ರಾರಬ್ಧವಿರುತ್ತದೆ. ಅವಶ್ಯವಾಗಿ ಮೊದಲ ಜನ್ಮದಲ್ಲಿ ಜ್ಞಾನ ತೆಗೆದುಕೊಂಡಿರಬೇಕು. ನೀವೂ ಸಹ ಈಗ ತೆಗೆದುಕೊಳ್ಳುತ್ತಿದ್ದೀರಿ. ನಿಮಗೆ ತಿಳಿದಿದೆ, ಆದಿ ಸನಾತನ ದೇವಿ ದೇವತಾ ಧರ್ಮದ ಸ್ಥಾಪನೆಯನ್ನು ತಂದೆಯೇ ಮಾಡುವರು. ಕೃಷ್ಣನಂತೂ ಸತ್ಯಯುಗದಲ್ಲಿದ್ದನು. ಅವನಿಗೆ ಈ ಪ್ರಾರಬ್ಧವು ಎಲ್ಲಿಂದ ಸಿಕ್ಕಿತು? ಲಕ್ಷ್ಮೀ ನಾರಾಯಣರೇ ರಾಧೆ ಕೃಷ್ಣರಾಗಿದ್ದರು. ಇದನ್ನು ಯಾರೂ ತಿಳಿದುಕೊಂಡಿಲ್ಲ. ತಂದೆಯು ತಿಳಿಸುತ್ತಾರೆ. ಯಾರು ಕಲ್ಪದ ಹಿಂದೆ ತಿಳಿದುಕೊಂಡಿದ್ದರೋ ಅವರೇ ತಿಳಿದುಕೊಳ್ಳುತ್ತಾರೆ. ಈಗ ಸಸಿಯ ನಾಟಿಯಾಗುತ್ತದೆ. ಬಹಳ ಮಧುರ ವೃಕ್ಷದ ನಾಟಿಯಾಗುತ್ತದೆ. ನೀವು ತಿಳಿದುಕೊಂಡಿದ್ದೀರಿ. ಇಂದಿಗೆ 5000 ವರ್ಷಗಳ ಮೊದಲೂ ಸಹ
ತಂದೆಯು ಮನುಷ್ಯರಿಂದ ದೇವತೆಗಳನ್ನಾಗಿ ಮಾಡಿದ್ದರು. ನೀವೀಗ ವರ್ಗಾವಣೆಯಾಗುತ್ತಿದ್ದೀರಿ. ಮೊದಲು ಬ್ರಾಹ್ಮಣರಾಗಬೇಕಾಗಿದೆ. ಬಾಜೋಲಿನಿಯನ್ನು ಆಡುವಾಗ ಶಿಖೆಯು ಅವಶ್ಯವಾಗಿ ಮೇಲೆ ಬರುತ್ತದೆ. ಅವಶ್ಯವಾಗಿ ನಾವೀಗ ಬ್ರಾಹ್ಮಣರಾಗಿದ್ದೇವೆ. ಯಜ್ಞದಲ್ಲಂತೂ ಬ್ರಾಹ್ಮಣರು ಖಂಡಿತ ಬೇಕು. ಇದು ಶಿವ ಅಥವಾ ರುದ್ರನ ಯಜ್ಞವಾಗಿದೆ. ರುದ್ರಜ್ಞಾನ ಯಜ್ಞವೆಂದೇ ಹೇಳಲಾಗುತ್ತದೆ. ಕೃಷ್ಣನು ಯಜ್ಞವನ್ನು ರಚಿಸಲಿಲ್ಲ. ಈ ರುದ್ರಜ್ಞಾನ ಯಜ್ಞದಿಂದ ವಿನಾಶ ಜ್ವಾಲೆ ಪ್ರಜ್ವಲಿತವಾಗುತ್ತದೆ. ಶಿವ ತಂದೆಯ ಯಜ್ಞವು ಪತಿತರನ್ನು ಪಾವನ ಮಾಡುವುದಕ್ಕಾಗಿಯೇ ಇದೆ. ರುದ್ರ ಶಿವ ತಂದೆಯು ನಿರಾಕಾರನಾಗಿದ್ದಾರೆ. ಅವರು ಯಜ್ಞವನ್ನು ಹೇಗೆ ರಚಿಸುವರು? ಎಲ್ಲಿಯವರೆಗೆ ಮನುಷ್ಯ ತನುವಿನಲ್ಲಿ ಬರುವುದಿಲ್ಲವೋ ಅಲ್ಲಿಯವರೆಗೆ ಹೇಗೆ ರಚಿಸುವರು? ಮನುಷ್ಯರೇ ಯಜ್ಞವನ್ನು ರಚಿಸುತ್ತಾರೆ. ಸೂಕ್ಷ್ಮ ಅಥವಾ ಮೂಲವತನದಲ್ಲಿ ಈ ಮಾತುಗಳಿರುವುದಿಲ್ಲ. ತಂದೆಯು ತಿಳಿಸುತ್ತಾರೆ, ಇದು ಸಂಗಮ ಯುಗವಾಗಿದೆ. ಲಕ್ಷ್ಮೀ ನಾರಾಯಣರ ರಾಜ್ಯವಿದ್ದಾಗ ಸತ್ಯಯುಗವಿತ್ತು. ಈಗ ಪುನಃ ನೀವು ಈ ರೀತಿಯಾಗುತ್ತಿದ್ದೀರಿ. ಆತ್ಮಗಳ ಈ ಜೀವನದ ಬಂಧನವು ಪರಮಾತ್ಮನ ಜೊತೆ ಇದೆ. ಈ ಬಂಧನವನ್ನು ಏಕೆ ಬಂಧಿಸಿದ್ದೀರಿ? ಸದಾ ಸುಖದ ಆಸ್ತಿಯನ್ನು ಪಡೆಯುವುದಕ್ಕಾಗಿ. ನಿಮಗೆ ತಿಳಿದಿದೆ, ಬೇಅದ್ದಿನ ತಂದೆಯ ಮೂಲಕ ನಾವು ಈ ಲಕ್ಷ್ಮೀ ನಾರಾಯಣರಾಗುತ್ತೇವೆ. ತಂದೆಯು ತಿಳಿಸಿದ್ದಾರೆ, ನೀವೇ ದೇವಿ ದೇವತಾ ಧರ್ಮದವರಾಗಿದ್ದೀರಿ. ನಿಮ್ಮ ರಾಜ್ಯವಿತ್ತು. ನಂತರ ನೀವು ಪುನರ್ಜನ್ಮವನ್ನು ತೆಗೆದುಕೊಳ್ಳುತ್ತಾ ಕ್ಷತ್ರಿಯ ಧರ್ಮದಲ್ಲಿ ಬಂದಿರಿ. ಸೂರ್ಯವಂಶಿ ರಾಜ್ಯವು ಹೊರಟು ಹೋಯಿತು. ಚಂದ್ರವಂಶೀಯರು ಬಂದರು. ನಿಮಗೆ ತಿಳಿದಿದೆ, ನಾವು ಹೇಗೆ ಈ ಚಕ್ರವನ್ನು ಸುತ್ತುತ್ತೇವೆ. ಇಷ್ಟಿಷ್ಟು ಜನ್ಮಗಳನ್ನು ತೆಗೆದುಕೊಂಡೆವು. ಭಗವಾನುವಾಚ, ಏ ಮಕ್ಕಳೇ, ನಿಮ್ಮ ಈ ಜನ್ಮಗಳನ್ನು ಅರಿತಿಲ್ಲ. ನಾನು ಅರಿತಿದ್ದೇನೆ. ಈಗ ಈ ಸಮಯದಲ್ಲಿ ಈ ತನುವಿನಲ್ಲಿ ಬ್ರಹ್ಮ 2 ಮೂರ್ತಿಗಳಿವೆ. ಬ್ರಹ್ಮನ ಆತ್ಮ ಮತ್ತು ಶಿವ ಪರಮಾತ್ಮ. ಈ ಸಮಯದಲ್ಲಿ ಇಬ್ಬರೂ ಮೂರ್ತಿಗಳು ಒಟ್ಟಿಗೆ ಇದ್ದಾರೆ. ಬ್ರಹ್ಮ ಮತ್ತು ಶಿವ. ಶಂಕರನಂತೂ ಎಂದೂ ಪಾತ್ರದಲ್ಲಿ ಬರುವುದಿಲ್ಲ. ಬಾಕಿ ವಿಷ್ಣು ಸತ್ಯಯುಗದಲ್ಲಿರುತ್ತಾರೆ. ಈಗ ನೀವು ಬ್ರಾಹ್ಮಣರೇ ದೇವತೆಗಳಾಗುತ್ತೀರಿ. ವಾಸ್ತವದಲ್ಲಿ ಅಂಸೋ ಸೋ ಅಂನ ಅರ್ಥವು ಇದಾಗಿದೆ. ಆದರೆ ಇದನ್ನು ಅವರು ಆತ್ಮ ಸೋ ಪರಮಾತ್ಮ, ಪರಮಾತ್ಮ ಸೋ ಆತ್ಮನೆಂದು ಹೇಳಿಬಿಟ್ಟಿದ್ದಾರೆ. ಎಷ್ಟೊಂದು ಅಂತರವಿದೆ. ರಾವಣನು ಬರುತ್ತಿದ್ದಂತೆಯೇ ರಾವಣ ಮತವು ಆರಂಭವಾಯಿತು. ಸತ್ಯಯುಗದಲ್ಲಿ ಈ ಜ್ಞಾನವೇ ಪ್ರಾಯಲೋಪವಾಗಿ ಬಿಡುವುದು. ಇದೆಲ್ಲವೂ ಡ್ರಾಮಾದಲ್ಲಿ ನಿಗದಿಯಾಗಿದೆಯಲ್ಲವೇ? ಆಗಲೇ ತಂದೆಯು ಬಂದು ಸ್ಥಾಪನೆ ಮಾಡುವರು. ಈಗ ಸಂಗಮವಾಗಿದೆ. ತಂದೆಯು ತಿಳಿಸುತ್ತಾರೆ, ನಾನು ಕಲ್ಪವು ಕಲ್ಪದ ಸಂಗಮ ಯುಗದಲ್ಲಿ ಬಂದು ನಿಮ್ಮನ್ನು ಮನುಷ್ಯರಿಂದ ದೇವತೆಗಳನ್ನಾಗಿ ಮಾಡುತ್ತೇನೆ. ಜ್ಞಾನ ಯಜ್ಞವನ್ನು ರಚಿಸುತ್ತೇನೆ. ಉಳಿದಂತೆ ಏನೆಲ್ಲವೂ ಇದೆಯೋ ಈ ಯಜ್ಞದಲ್ಲಿ ಸ್ವಾಹ ಆಗಿಬಿಡುವುದು. ಈ ವಿನಾಶ ಜ್ವಾಲೆಯು ಈ ಯಜ್ಞದಿಂದಲೇ ಪ್ರಜ್ವಲಿತವಾಗುವುದು. ಪತಿತ ಪ್ರಪಂಚದ ವಿನಾಶವಾಗುವುದು. ಇಲ್ಲದಿದ್ದರೆ ಪಾವನ ಪ್ರಪಂಚವು ಹೇಗಾಗುತ್ತದೆ? ಪತಿತ ಪಾವನ ಬನ್ನಿ ಎಂದು ನೀವು ಹೇಳುತ್ತೀರಿ. ಅಂದ ಮೇಲೆ ಪತಿತ ಪ್ರಪಂಚ ಪಾವನ ಪ್ರಪಂಚ ಒಟ್ಟಿಗೆ ಇರುವುದೇ. ಪತಿತ ಪ್ರಪಂಚದ ವಿನಾಶವಾಗುವುದು. ಇದರಲ್ಲಿ ಖುಷಿಯಾಗಬೇಕು. ಕಲ್ಪದ ಹಿಂದೆಯೂ ಮಹಾಭಾರತ ಯುದ್ಧವಾಗಿತ್ತು. ಇದರಿಂದ ಸ್ವರ್ಗದ ಬಾಗಿಲು ತೆರೆಯಿತು. ಹೇಳುತ್ತಾರೆ, ಇದು ಅದೇ ಮಹಾಭಾರತ ಯುದ್ಧವಾಗಿದೆ ಎಂದು. ಇದು ಒಳ್ಳೆಯದೇ ಆಗಿದೆ. ಪತಿತ ಪ್ರಪಂಚವು ಸಮಾಪ್ತಿಯಾಗುವುದು. ಶಾಂತಿಗಾಗಿ ತಲೆಕೆಡಿಸಿಕೊಳ್ಳುವ ಅವಶ್ಯಕತೆ ಏನಿದೆ? ಈಗ ನಿಮಗೆ ಯಾವ 3ನೇ ನೇತ್ರವು ಸಿಕ್ಕಿದೆ? ಅದು ಯಾರಿಗೂ ಇಲ್ಲ. ನಾವು ಬೇಅದ್ದಿನ ತಂದೆಯಿಂದ ಪುನಃ ಆಸ್ತಿಯನ್ನು ತೆಗೆದುಕೊಳ್ಳುತ್ತಿದ್ದೇವೆ ಎಂದು ನೀವು ಮಕ್ಕಳಿಗೆ
ಖುಷಿಯಾಗಬೇಕು. ಬಾಬಾ, ನಾವು ಅನೇಕ ಬಾರಿ ತಮ್ಮಿಂದ ಆಸ್ತಿಯನ್ನು ತೆಗೆದುಕೊಂಡಿದ್ದೇವೆ. ರಾವಣನು ಶಾಪ ಕೊಟ್ಟನು. ಈ ಮಾತುಗಳನ್ನು ನೆನಪು ಮಾಡಿಕೊಳ್ಳುವುದು ಸಹಜವಾಗಿದೆ. ಉಳಿದೆಲ್ಲವೂ ದಂತಕಥೆಗಳಾಗಿವೆ. ನಿಮ್ಮನ್ನು ಇಷ್ಟು ಸಾಹುಕಾರರನ್ನಾಗಿ ಮಾಡಿದೆನು ಮತ್ತು ಏಕೆ ಬಡವರಾದಿರಿ? ಇದೆಲ್ಲವೂ ಡ್ರಾಮಾದಲ್ಲಿ ನಿಗದಿಯಾಗಿದೆ. ಜ್ಞಾನ, ಭಕ್ತಿ, ವೈರಾಗ್ಯವೆಂದು ಗಾಯನವಿದೆ. ಯಾವಾಗ ಜ್ಞಾನವು ಸಿಗುವುದೋ ಆಗ ಭಕ್ತಿಯೊಂದಿಗೆ ವೈರಾಗ್ಯ ಬರುತ್ತದೆ. ನಿಮಗೆ ಜ್ಞಾನ ಸಿಕ್ಕಿತೋ ಆಗ ಭಕ್ತಿಯೊಂದಿಗೆ ವೈರಾಗ್ಯ ಉಂಟಾಯಿತು. ಇಡೀ ಹಳೆಯ ಪ್ರಪಂಚದೊಂದಿಗೆ ವೈರಾಗ್ಯ. ಇದಂತೂ ಸ್ಮಶಾನವಾಗಿದೆ. 84 ಜನ್ಮಗಳ ಚಕ್ರವನ್ನು ಸುತ್ತಿದ್ದೀರಿ. ಈಗ ಮನೆಗೆ ಹೋಗಬೇಕಾಗಿದೆ. ನನ್ನನ್ನು ನೆನಪು ಮಾಡಿದರೆ ನನ್ನ ಬಳಿ ಬಂದು ಬಿಡುತ್ತೀರಿ. ವಿಕರ್ಮಗಳು ವಿನಾಶವಾಗುತ್ತವೆ. ಮತ್ಯಾವುದೇ ಉಪಾಯವಿಲ್ಲ. ಯೋಗಾಗ್ನಿಯಿಂದಲೇ ಪಾಪವು ಭಸ್ಮವಾಗುತ್ತದೆ. ಗಂಗಾ ಸ್ನಾನದಿಂದ ಆಗುವುದಿಲ್ಲ. ತಂದೆಯು ತಿಳಿಸುತ್ತಾರೆ, ಮಾಯೆಯು ನಿಮ್ಮನ್ನು ಫುಲ್ ಮೂರ್ಖ ಮಾಡಿಬಿಟ್ಟಿದೆ. ಏಪ್ರಿಲ್ ಫೂಲ್ ಎಂದು ಹೇಳುತ್ತಾರಲ್ಲವೇ? ಈಗ ನಾನು ನಿಮ್ಮನ್ನು ಲಕ್ಷ್ಮೀನಾರಾಯಣರ ತರಹ ಮಾಡಲು ಬಂದಿದ್ದೇನೆ. ಚಿತ್ರಗಳಂತೂ ಬಹಳ ಚೆನ್ನಾಗಿದೆ. ಇಂದು ನಾವು ಹೇಗಿದ್ದೇವೆ, ನಾಳೆ ಏನಾಗುತ್ತೇವೆ. ಆದರೆ ಮಾಯೆಯು ಕಡಿಮೆ ಇಲ್ಲ. ಮಾಯೆಯು ತಂದೆಯೊಂದಿಗೆ ಅನುಬಂಧವಿರುವುದಕ್ಕೆ ಬಿಡುವುದಿಲ್ಲ. ಎಳೆದಾಟವಾಗುತ್ತದೆ. ನಾವು ತಂದೆಯನ್ನು ನೆನಪು ಮಾಡುತ್ತೇವೆ. ಮತ್ತೇನಾಗುತ್ತದೆಯೋ ಗೊತ್ತಿಲ್ಲ. ಮರೆತು ಹೋಗುತ್ತೇವೆ. ಇದರಲ್ಲಿ ಪರಿಶ್ರಮವಿದೆ. ಆದ್ದರಿಂದ ಭಾರತದ ಪ್ರಾಚೀನ ಯೋಗವು ಪ್ರಸಿದ್ಧವಾಗಿದೆ. ಅವರಿಗೆ ಆಸ್ತಿಯನ್ನು ಯಾರು ಕೊಟ್ಟರೆಂಬುದು ಯಾರಿಗೂ ಗೊತ್ತಿಲ್ಲ. ತಂದೆಯು ತಿಳಿಸುತ್ತಾರೆ, ಮಕ್ಕಳೇ, ನಾನು ನಿಮಗೆ ಪುನಃ ಆಸ್ತಿಯನ್ನು ಕೊಡಲು ಬಂದಿದ್ದೇನೆ. ಇದಂತೂ ತಂದೆಯ ಕರ್ತವ್ಯವಾಗಿದೆ. ಈ ಸಮಯದಲ್ಲಿ ಎಲ್ಲರೂ ನರಕವಾಸಿಗಳಾಗಿದ್ದಾರೆ. ನೀವು ಖುಷಿಯಾಗುತ್ತಿದ್ದೀರಿ. ಇಲ್ಲಿ ಯಾರಾದರೂ ಬಂದು ತಿಳಿದುಕೊಳ್ಳುತ್ತಾರೆಂದರೆ ಖುಷಿಯಾಗುತ್ತದೆ. ಇದು ಖಂಡಿತ ಸತ್ಯವಾಗಿದೆ. 84 ಜನ್ಮಗಳ ಲೆಕ್ಕವಿದೆ. ತಂದೆಯಿಂದ ಆಸ್ತಿಯನ್ನು ತೆಗೆದುಕೊಳ್ಳಬೇಕೆಂದು ತಿಳಿಯುತ್ತಾರೆ. ತಂದೆಗೆ ಗೊತ್ತಿದೆ. ನೀವು ಅರ್ಧಕಲ್ಪ ಭಕ್ತಿ ಮಾಡಿ ದಣಿದಿದ್ದೀರಿ. ಮಧುರ ಮಕ್ಕಳೇ, ತಂದೆಯು ನಿಮ್ಮ ದಣಿವೆಲ್ಲವನ್ನು ದೂರ ಮಾಡುತ್ತಾರೆ. ಈಗ ಭಕ್ತಿಯ ಅಂಧಕಾರ ಮಾರ್ಗವು ಮುಕ್ತಾಯವಾಗುತ್ತದೆ. ಈ ದುಃಖಧಾಮವೆಲ್ಲಿ, ಆ ಸುಖಧಾಮವೆಲ್ಲಿ? ನಾನು ದುಃಖಧಾಮವನ್ನು ಸುಖಧಾಮವನ್ನಾಗಿ ಮಾಡಲು ಕಲ್ಪದ ಸಂಗಮಯುಗದಲ್ಲಿ ಬರುತ್ತೇನೆ. ತಂದೆಯ ಪರಿಚಯವನ್ನು ಕೊಡಬೇಕಾಗಿದೆ. ತಂದೆಯು ಬೇಹದ್ದಿನ ಆಸ್ತಿಯನ್ನು ಕೊಡುವವರಾಗಿದ್ದಾರೆ. ಒಬ್ಬ ತಂದೆಯಿದೆ, ಮಹಿಮೆ ಇದೆ. ಶಿವತಂದೆ ಇಲ್ಲದಿದ್ದರೆ ನಿಮ್ಮನ್ನು ಯಾರು ಪಾವನ ಮಾಡುವರು? ಡ್ರಾಮಾದಲ್ಲಿ ಎಲ್ಲವೂ ನಿಗದಿಯಾಗಿದೆ. ಏ ಪತಿತ ಪಾವನ, ಬನ್ನಿ ಎಂದು ಕಲ್ಪಕಲ್ಪವು ನೀವು ನನ್ನನ್ನು ಕರೆಯುತ್ತೀರಿ. ಶಿವ ಜಯಂತಿ ಇದೆ. ಬ್ರಹ್ಮನು ಸ್ವರ್ಗದ ಸ್ಥಾಪನೆ ಮಾಡಿದರೆಂದು ಹೇಳುತ್ತಾರೆ. ಅಂದ ಮೇಲೆ ಶಿವನು ಏನು ಮಾಡಿದರು? ಯಾವ ಕಾರಣ ಶಿವ ಜಯಂತಿಯನ್ನಾಚರಿಸುತ್ತಾರೆ? ಏನನ್ನು ತಿಳಿದುಕೊಂಡಿಲ್ಲ. ನಿಮ್ಮ ಬುದ್ಧಿಯಲ್ಲಿ ಒಮ್ಮೆಲೆ ಜ್ಞಾನವು ಕುಳಿತುಕೊಂಡು ಬಿಡಬೇಕು. ಜೀವನ ಬಂಧನವನ್ನು ಒಬ್ಬ ತಂದೆಯೊಂದಿಗೆ ಬಂಧಿಸಿದ್ದೀರಿ. ಅಂದ ಮೇಲೆ ಮತ್ಯಾರ ಜೊತೆಯಲ್ಲಿಯೂ ಬಂಧಿಸಬೇಡಿ. ಇಲ್ಲವಾದರೆ ಕೆಳಗೆ ಬೀಳುತ್ತೀರಿ. ಪಾರಲೌಕಿಕ ತಂದೆಯು ಬಹಳ ಸಾಧಾರಣವಾಗಿದ್ದಾರೆ. ಯಾವುದೇ ಆಡಂಬರವಿಲ್ಲ. ಆ ತಂದೆಯರಂತೂ ಮೋಟಾರುಗಳಲ್ಲಿ, ವಿಮಾನಗಳಲ್ಲಿ ಸುತ್ತಾಡುತ್ತಾರೆ. ಈ ಬೇಹದ್ದಿನ ತಂದೆಯು ತಿಳಿಸುತ್ತಾರೆ, ನಾನು ಪತಿತ ಪ್ರಪಂಚ, ಪತಿತ ಶರೀರದಲ್ಲಿ ಮಕ್ಕಳ ಸೇವೆ ಮಾಡಲು ಬಂದಿದ್ದೇನೆ. ಏ ಅವಿನಾಶಿ ಸರ್ಜನ್, ಬನ್ನಿ, ಬಂದು ನಮಗೆ ಇಂಜೆಕ್ಷನ್ ಕೊಡಿ ಎಂದು ಕರೆದಿದ್ದೀರಿ. ಈಗ ಇಂಜೆಕ್ಷನ್ ಕೊಡುತ್ತಿದ್ದಾರೆ. ಈಗ ತಂದೆಯೂ ತಿಳಿಸುತ್ತಾರೆ, ನನ್ನೊಂದಿಗೆ ಬುದ್ಧಿಯೋಗವನ್ನಿಡಿ, ಆಗ ನಿಮ್ಮ ಪಾಪಗಳು ಭಸ್ಮವಾಗುತ್ತವೆ. ತಂದೆಯು 63 ಜನ್ಮಗಳ ದುಃಖಹರ್ತ, 21 ಜನ್ಮಗಳ ಸುಖಕರ್ತನಾಗಿದ್ದಾರೆ. ಒಳ್ಳೆಯದು. ಧಾರಣೆಗಾಗಿ ಮುಖ್ಯ ಸಾರ.
ತಮ್ಮ ಬುದ್ಧಿಯ ಆತ್ಮಿಕ ಸೂತ್ರದ ದಾರವನ್ನು ಒಬ್ಬ ತಂದೆಯೊಂದಿಗೆ ಬಂಧಿಸಬೇಕಾಗಿದೆ. ಒಬ್ಬರ ಶ್ರೀಮತದನುಸಾರವೇ ನಡೆಯಬೇಕಾಗಿದೆ. ನಾವು ಬಹಳ ಮಧುರ ವೃಕ್ಷದ ನಾಟಿ ಮಾಡುತ್ತಿದ್ದೇವೆ. ಆದ್ದರಿಂದ ಸ್ವಯಂವನ್ನು ಬಹಳ ಮಧುರ ಮಾಡಿಕೊಳ್ಳಬೇಕಾಗಿದೆ. ನೆನಪಿನ ಯಾತ್ರೆಯಲ್ಲಿ ತತ್ಪರರಾಗಿದ್ದು ವಿಕರ್ಮ ವಿನಾಶ ಮಾಡಿಕೊಳ್ಳಬೇಕಾಗಿದೆ. ವರದಾನ: ಮನನ ಶಕ್ತಿಯ ಮೂಲಕ ಪ್ರತಿಯೊಂದು ಜ್ಞಾನ ಬಿಂದುಗಳ ಅನುಭವಿ ಆಗುವಂತಹ ಸದಾ ಶಕ್ತಿಶಾಲಿ ಮಾಯಾಮುಕ್ತ ವಿಘ್ನಮುಕ್ತ ಭವ. ಹೇಗೆ ಶರೀರದ ಶಕ್ತಿಗಾಗಿ ಪಚನಕ್ರಿಯೆ ಅಥವಾ ಜೀರ್ಣಿಸಿಕೊಳ್ಳುವ ಶಕ್ತಿಯ ಅವಶ್ಯಕತೆ ಇದೆಯೋ ಹಾಗೆಯೇ ಆತ್ಮವನ್ನು ಶಕ್ತಿಶಾಲಿಯನ್ನಾಗಿ ಮಾಡಿಕೊಳ್ಳುವುದಕ್ಕಾಗಿ ಮನನ ಶಕ್ತಿ ಇರಬೇಕು. ಮನನ ಶಕ್ತಿಯ ಮೂಲಕ ಅನುಭವ ಸ್ವರೂಪರಾಗುವುದು ಇದೇ ಅತಿ ಶ್ರೇಷ್ಠಕ್ಕಿಂತಲೂ ಶ್ರೇಷ್ಠವಾದ ಶಕ್ತಿಯಾಗಿದೆ. ಇಂತಹ ಅನುಭವಿಗಳೆಂದಿಗೂ ಮೋಸ ಹೋಗಲು ಸಾಧ್ಯವಿಲ್ಲ. ಹೇಳಿಕೆ ಕೇಳಿಕೆ ಮಾತುಗಳಲ್ಲಿ ವಿಚಲಿತರಾಗಲು ಸಾಧ್ಯವಿಲ್ಲ. ಅನುಭವಿಗಳು ಸದಾ ಸಂಪನ್ನರಾಗಿ ಇರುತ್ತಾರೆ. ಅವರು ಸದಾ ಶಕ್ತಿಶಾಲಿ ಮಾಯಾಮುಕ್ತ ವಿಘ್ನಮುಕ್ತರು ಆಗಿಬಿಡುತ್ತಾರೆ. ಸ್ಲೋಗನ್: ಖುಷಿಯ ಖಜಾನೆಯು ಸದಾ ಜೊತೆ ಇರಲಿ. ಇದರಿಂದ ಉಳಿದೆಲ್ಲ ಖಜಾನೆಗಳು ಸ್ವತಃವಾಗಿಯೇ ಬಂದು ಬಿಡುತ್ತವೆ. ಅವ್ಯಕ್ತ ಸೂಚನೆ: ಏಕತೆ ಮತ್ತು ವಿಶ್ವಾಸದ ಗುಣಲಕ್ಷಣಗಳ ಮೂಲಕ ಸಫಲತಾ ಸಂಪನ್ನರಾಗಿರಿ. ಸಫಲತೆ ಸಂಪನ್ನರಾಗಲು ಸಾಧಾರಣ ಕಾರ್ಯದಲ್ಲಿರುತ್ತಾ ಫರಿಷ್ಠೆಯ ನಡೆ ಮತ್ತು ಸ್ಥಿತಿ ಇರಲಿ. ಈ ರೀತಿ ಹೇಳಬೇಡಿ, ಏನು ಮಾಡುವುದು ಮಾತೇ ಹೀಗಿತ್ತು, ಕೆಲಸವೇ ಹೀಗಿತ್ತು, ಸಂದರ್ಭವೇ ಹೀಗಿತ್ತು, ಸಮಸ್ಯೆಯೇ ಹೀಗಿತ್ತು, ಅದಕ್ಕೆ ಸಾಧಾರಣತೆ ಬಂತು. ಯಾವುದೇ ಸಮಯ ಯಾವುದೇ ಪರಿಸ್ಥಿತಿಯಲ್ಲಿಯೂ ನಿಮ್ಮ ಅಲೌಕಿಕ ಸ್ವರೂಪ ಪ್ರತಿಯೊಬ್ಬರಿಗೂ ಅನುಭವವಾಗಲಿ. ಹೇಗೆ ಮಾತು ಹಾಗೆ ನಿಮ್ಮ ಸ್ವರೂಪವನ್ನು ಮಾಡಬೇಡಿರಿ. ಮಾತುಗಳು ನಿಮ್ಮನ್ನು ಬದಲಾಯಿಸಬಾರದು. ಆಗ ಎಲ್ಲರ ಸಮೀಪ ಬರುವಿರಿ ಮತ್ತು ಏಕತೆಯ ಸಂಘಟನೆಯ ಶಕ್ತಿಶಾಲಿಯಾಗುವುದು ಒಳ್ಳೆಯದು. ಓಂ ಶಾಂತಿ.